ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೋ ಎಲ್ರಿಗೂ ಕೂಡ ಧನ್ಯವಾದಗಳು. ಇದು ಒಂದು ವೀಕ್ಲಿ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸೊನೇಟ್ ಆದರೆ ಮಾತ್ರ ನೀವು ಇಲ್ಲಿ ತಗೋಬೋದು. ಈ ವಾರದಲ್ಲಿ ನಿಮಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಮತ್ತು ಯಾವ ಕೆಲಸಗಳು ಆಗಬೇಕಾಗಿದೆ. ಇದು ಒಂದು ವೀಕ್ಲಿ ರೀಡಿಂಗ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲ ರೀತಿಯ ಪ್ರಶ್ನೆಗಳಿಗೂ ನಿಮಗೆ ಆನ್ಸರ್ ಸಿಗುವಂಥ ಸಾಧ್ಯತೆ ಇದೆ. ಯಾವ ದೇವರ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ. ಬಲರಾಮರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಮತ್ತು ನೀವು ನಿಮ್ಮ ತಮ್ಮ ಆಗಿರ್ಬೋದು, ನಿಮ್ಮ ಬ್ರದರ್ಸ್ ಆಗಿರ್ಬೋದು, ಅವರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಮತ್ತು ಅವರಿಗೆ ಒಂದು ಉನ್ನತ ಸ್ಥಾನ ಸಿಗೋದ್ರಲ್ಲಿ ಇದೆ. ನಿಮಗೆ ನೀವೇನು ಕಷ್ಟಪಟ್ಟಿದ್ರಿ ಅದಕ್ಕೆ ಒಂದು ವ್ಯಾಲ್ಯೂ ಕೂಡ ಈ ವಾರದಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ನಿಮ್ಮ ತಮ್ಮ ಕೂಡ ನಿಮ್ಮ ಮನೆಗೆ ಬರುವಂಥ ಸಾಧ್ಯತೆಗಳು ಇದೆ. ಮತ್ತು ನಿಮ್ಮ ಬ್ರದರ್ಸ್ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂತಲೂ ಇದೆ. ಅವರಿಂದ ನಿಮ್ಮ ಕೆಲಸಗಳಾಗಬೇಕಾಗಿರೋದ್ರ ಕಡೆ ಗಮನ ಕೊಡುವಂಥದ್ದು ಮತ್ತು ನಿಮ್ಮ ಒಂದು ಪ್ರತಿಫಲಕ್ಕೋಸ್ಕರ ಕಾಯ್ತಾ ಇದ್ದೀರಾ. ಇಷ್ಟು ದಿನಗಳಲ್ಲಿ ಇಷ್ಟು ಟೈಮಲ್ಲಿ ನೀವು ಏನೋ ಒಂದು ಬರಬೇಕು, ಒಂದು ಬೆಳವಣಿಗೆ ಆಗಬೇಕು ಅನ್ನೋ ರೀತಿಯಲ್ಲಿ ನೀವು ವೆಯ್ಟ್ ಮಾಡ್ತಾ ಇದ್ರಿ ಅಂತ ಅನ್ನಿಸ್ತಿದೆ. ಅದು ಈ ವಾರದಲ್ಲಿ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ತುಂಬ ಸ್ಟ್ರಾಂಗ್ ಆಗಿ ಇರ್ತೀರ ಮತ್ತು ತುಂಬ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಬರುವಂಥ ಸಾಧ್ಯತೆಗಳು ಇದೆ. ತುಂಬ ಪ್ರಾಬ್ಲಮ್ಸಲ್ಲಿ ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಲ್ಪ್ ಸಿಗುವಂಥ ಸಾಧ್ಯತೆಗಳು ಇದೆ. ನಿಮ್ಮ ಬ್ರದರ್ ಕಡೆಯಿಂದ ಆಗಿರ್ಬೋದು. ನಿಮ್ಮ ಬ್ರದರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ತುಂಬ ಒಳ್ಳೆಯ ಮಟ್ಟಿಗೆ ಒಂದು ಉತ್ತಮ ರೀತಿಯಲ್ಲಿ ಬೆಳವಣಿಗೆನ ಕಾಣ್ಬೋದು ಅಂತಲೂ ಇಲ್ಲಿ ಇದೆ. ಪ್ರೊಟೆಕ್ಷನಲ್ಲಿ ಇರ್ತಾರೆ. ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಯಾವುದೇ ರೀತಿಯ ತೊಂದರೆಗಳು ಇರೋದಿಲ್ಲ. ಪ್ರೊಟೆಕ್ಷನ್ನಲ್ಲಿ ಇರ್ತಾರೆ ಅನ್ನೋದು ಕೂಡ ಇದೆ. ಈ ವಾರ ನಿಮಗೆ ನಿಮ್ಮ ತಂದೆ ಆಗಿರ್ಬೋದು, ತಂದೆ ಜಾಗದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗೆ ಒಂದು ಅವರ ಸಹಾಯ ನಿಮಗೆ ಸಿಗೋದ್ರಲ್ಲಿದೆ, ಸಪೋರ್ಟ್ ನಿಮಗೆ ಸಿಗೋದ್ರಲ್ಲಿ ಇದೆ. ತುಂಬ ಸ್ಟ್ರಾಂಗ್ ಆಗಿರುವ ಪರ್ಸನ್ ಅಂದರೆ ನಿಮ್ಮ ತಂದೆ ಆಗಿರ್ಬೋದು. ಅವ್ರ ಕಡೆಯಿಂದ ಏನೋ ಒಂದು ಜಮೀನಿನ ವಿಚಾರ ಆಗಿರ್ಬೋದು, ಫ್ಯಾಮಿಲಿ ವಿಚಾರವಾಗಿ ತುಂಬ ಸಪೋರ್ಟಿಂಗ್ ಆಗಿ ನಿಲ್ತಾರೆ. ಸಹಾಯ ಮಾಡೋದಕ್ಕೆ ಬರುವಂಥ ಸಾಧ್ಯತೆಗಳು ಇದೆ ಅಂತ ಬಂದಿದೆ. ನಿಮ್ಮ ಪ್ರೀತಿ ವಿಚಾರದಲ್ಲಿ ಕೂಡ ಏನೋ ಒಂದು ಯಶಸ್ಸು ಸಿಗೋದ್ರಲ್ಲಿ ಇದೆ. ನಿಮ್ಮ ಪ್ರೀತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ, ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಒಂದು ಈ ವಾರದಲ್ಲಿ ತುಂಬ ಖುಷಿಯಾಗಿ ನೀವು ಇರ್ತೀರಾ ಅಂತ ಬಂದಿರುವಂಥದ್ದು. ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡುವಂಥದ್ದು, ಸೆಲೆಬ್ರೇಟ್ ಮಾಡುವಂಥದ್ದು ಮತ್ತು ಕೆಲವರು ಕೂಡ ಇಲ್ಲಿ ಥರ್ಡ್ ಪಾರ್ಟಿ ಜೊತೆ ಖುಷಿಯಾಗಿ ಇರ್ತೀರಾ ಈ ವಾರದಲ್ಲಿ ಅಂತಲೂ ಇದೆ. ತುಂಬ ಸೆಲೆಬ್ರೇಷನ್ ಮೂಡ್ ಈ ವಾರ ಆಗಿರುತ್ತೆ. ತುಂಬ ಸೆಲೆಬ್ರೇಷನ್ ಮೂಡ್ ಆಗಿರುತ್ತೆ. ಮತ್ತು ಒಂದು ಇಂಪಾರ್ಟೆಂಟ್ ಏನೋ ಒಂದು ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ನೀವು ಕಳೆದೋಗಿದ್ದೀರಾ. ಒಂದು ಇಂಪಾರ್ಟೆಂಟ್ ಏನು ಯೋಚನೆ ಮಾಡಬೇಕು ಅದನ್ನು ಬಿಟ್ಟು ನಿಮ್ಮನ್ನು ನೀವು ಬಂಧಿಸ್ಕೊಂಡಿರುವಂಥದ್ದು, ನಿಮ್ಮನ್ನು ನೀವು ಕಟ್ಟಾಕೊಂಡಿರುವಂಥದ್ದು. ಹಂಗಾಗಿ ನೀವು ಅದರಿಂದ ಒಂದು ಸ್ವಲ್ಪ ಹೊರಗಡೆ ಬನ್ನಿ ಅಂತ ಬಂದಿರುವಂಥದ್ದು. ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ತುಂಬ ಟೆನ್ಷನನ್ನು ಮಾಡ್ಕೊಂಡಿರುವಂಥದ್ದು, ಆರೋಗ್ಯದ ಕಡೆ ಗಮನನ ಕೊಡಿ. ಈ ವಾರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಆರೋಗ್ಯ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಬಟ್ ಅಷ್ಟೊಂದು ದೊಡ್ಡ ಮಟ್ಟಿಗೆ ಇಲ್ಲ. ಏನೋ ಒಂದು ರೀತಿಯ ಆರೋಗ್ಯ ಸಮಸ್ಯೆಗಳು ಆಗುವಂಥ ಚಾನ್ಸಸ್ ಇದೆ. ಬಟ್ ಇಲ್ಲಿ ಒಂದು ಜನನ ಮತ್ತು ಇಲ್ಲ ಒಂದು ಮರಣದ ವಿಷಯಗಳನ್ನು ನೀವು ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ತುಂಬ ಕೆಲಸದ ಕಡೆ ಹೆಚ್ಚಿನ ಗಮನನ ಕೊಡ್ತೀರಾ. ಟೀಮ್ ವರ್ಕಾಗಿ ಕೆಲಸಗಳನ್ನ ಮಾಡ್ತೀರಾ ನೀವು ಇನ್ನು ಮುಂದೆ ಅಂತಲೂ ಇದೆ. ಟೀಮ್ ವರ್ಕಾಗಿ ಕೆಲಸ ಮಾಡುವಂಥ ಸಾಧ್ಯತೆಗಳು ಇದೆ. ಫೈನಾನ್ಷಿಯಲಿ ಕಡೆ ತುಂಬ ಗಮನನ ಕೊಡ್ತೀರಾ. ಈ ವಾರದಲ್ಲಿ ಖುಷಿಯಾಗಿ ಇರ್ತೀರ. ಇಲ್ಲಿ ನಿಮ್ಮನ್ನು ನೀವು ಕಟ್ಟಾಕೊಂಡಿರೋ ರೀತಿನ
ಬಿಟ್ಟು ಇನ್ನು ಮಿಕ್ಕಿದ ಎಲ್ಲ ವಿಚಾರದಲ್ಲೂ ಕೂಡ ನೀವು ತುಂಬ ಸ್ಟ್ರಾಂಗ್ ಆಗಿ ಖುಷಿಯಾಗಿ ಇರ್ತಿರೋ ಸಹಾಯಗಳು ಸಿಗುವಂಥ ಚಾನ್ಸಸ್ ಇದೆ. ನಿಮ್ಮ ತಂದೆ ಕಡೆಯಿಂದ ಒಂದು ಜಡ್ಜ್ಮೆಂಟ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ರಿ, ಈ ವೀಕಲ್ಲಿ ಏನೋ ಒಂದು ಜಡ್ಜ್ಮೆಂಟ್ ಆಗುವಂಥದ್ದು ಇದೆ. ಒಂದು ದೇವರ ಆಶೀರ್ವಾದ ಇರುತ್ತೆ ನಿಮ್ಮ ಮೇಲೆ ಈ ವಾರದಲ್ಲಿ. ತುಂಬ ಖುಷಿಯಾಗಿ ಒಂದು ವಿಶಸ್ ಏನೋ ಗುಡ್ ನ್ಯೂಸ್ ಕೇಳುವಂಥದ್ದು ಇದೆ. ಒಂದು ಹೆಲ್ತ್ ವಿಚಾರವಾಗಿಯೂ ಕೂಡ ನೀವು ಬ್ಲೆಸ್ಸಿಂಗ್ಸ್ ಅಂದರೆ ಹೆಲ್ತಿನ ಬಗ್ಗೆ ಯೋಚನೆ ಮಾಡ್ತಾ ಇರೋರು, ಸರಿ ಹೋಗುತ್ತಾ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದೀವಿ ಅನ್ನೋರ್ಗೂ ಕೂಡ ಒಂದು ಹೆಲ್ತ್ ಬಗ್ಗೆ ಏನೋ ಒಂದು ರೀತಿಯ ಸಮಾಧಾನ ಸಿಗುವಂಥದ್ದು ಇದೆ. ಫ್ರೆಂಡ್ಸ್ ಜೊತೆ ತುಂಬ ಪಾರ್ಟಿಗಳನ್ನು ಮಾಡುವಂಥದ್ದು, ಒಂದು ಫಂಕ್ಷನ್ ಅಟೆಂಡ್ ಮಾಡುವಂಥದ್ದು, ತುಂಬ ಖುಷಿಯಾಗಿ ಈ ವಾರದಲ್ಲಿ ನೀವು ಇರ್ತೀರಾ ಅಂತಲೂ ಇಲ್ಲಿ ಬಂದಿರುವಂಥದ್ದು. ಗುರುಗಳಿಂದ ಏನು ಮಾರ್ಗದರ್ಶನ ಸಿಗ್ತಾ ಇದೆ ಅಂತ ನೋಡೋಣ. ಈ ವಾರದಲ್ಲಿ ಗುರುಗಳು ಏನು ಮಾರ್ಗದರ್ಶನನ ಕೊಡ್ತಾ ಇದ್ದಾರೆ. ಗುರುಗಳಿಂದ ನನಗೆ ಏನು ಸಂದೇಶ ಸಿಗ್ತಾ ಇದೆ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ರಿ, ಎರಡೆರಡು ಮುಖಗಳನ್ನು ಇಟ್ಕೋಬೇಡಿ ನೀವು ಅಂತ ಸಂದೇಶ ಸಿಗ್ತಾ ಇರುವಂಥದ್ದು. ಒಂದು ನಿಮಿಷ, ಸಾರಿ. ಎರಡೆರಡು ಮುಖಗಳನ್ನು ಇಟ್ಕೊಂಡಿರೋರು ದಯವಿಟ್ಟು ಅದರಿಂದ ಒಂದು ಸ್ವಲ್ಪ ರಿಲೀಫ್ ಆಗುವಂಥದ್ದು, ಅಂದರೆ ತುಂಬ ಮನಸ್ಸಿನಲ್ಲಿ ಬೇಜಾರನ್ನು ಯಾರು ಇಟ್ಕೊಂಡಿದ್ರಿ ಅದು ಈ ಒಂದು ಸ್ವಲ್ಪ ಅದರಿಂದ ಹೊರಗಡೆ ಬರೋದನ್ನು ಟ್ರೈ ಮಾಡಿ, ಅದರಿಂದ ಹೊರಗಡೆ ಬನ್ನಿ. ಮತ್ತು ಇಲ್ಲಿ ಕೆಲವರು ಹಿಂದೆ ಮುಂದೆ ನಿಮ್ಮ ಜೊತೆ ಇರುವಂಥದ್ದು, ಅದನ್ನು ಫಸ್ಟು ತಿಳ್ಕೊಳ್ಳಿ. ಆ ರಿಯಾಲಿಟಿ ಏನಿದೆ ಅನ್ನೋದ್ರ ಕಡೆ ಗಮನನ ಕೊಡಿ. ಮಾಸ್ಕ್ ಹಾಕ್ಕೊಂಡು ನಿಮ್ಮ ಜೀವನಕ್ಕೆ ಬಂದಿರುವಂಥವ್ರು ಇದ್ದಾರೆ, ದಯವಿಟ್ಟು ಅವ್ರ ಕಡೆ ಗಮನನ ಕೊಡಿ. ದೇವರನ್ನು, ಗುರುಗಳನ್ನು ಯಾವುದೇ ರೀತಿಯಲ್ಲಿ ಅನುಮಾನ ಪಡಬೇಡಿ. ಅವರು ನಿಮ್ಮನ್ನು ಕಾಯ್ತಾ ಇರುವಂಥದ್ದು, ಅಂದರೆ ನಿಮಗೆ ಪ್ರೊಟೆಕ್ಷನ್ ಆಗಿ ನಿಂತಿರುವಂಥದ್ದು. ದಯವಿಟ್ಟು ಗುರುಗಳ ಮೇಲೆ ಅನುಮಾನನ ಪಡಬೇಡಿ. ಇಲ್ಲಿ ಪ್ರಪಂಚ ನಿಮ್ಮದಾಗಿರುವಾಗ ನಿಮ್ಮ ಈ ಪ್ರಪಂಚ ನನಗೆ ಯಾರೂ ಇಲ್ಲ ಅಂತ ಯಾರು ಫೀಲ್ ಮಾಡ್ತಾ ಇದ್ದೀರ ಅವ್ರಿಗೆ ಈ ಪ್ರಪಂಚನೇ ನಿಮ್ಮದಾಗಿರುತ್ತೆ. ಅದರೊಳಗಡೆ ನೀವು ತುಂಬ ಖುಷಿನ ಪಡಬೇಕಾಗಿರುವಂಥದ್ದು. ಎಲ್ಲವೂ ಕೂಡ ನಿಮ್ಮ ಕೈಯಲ್ಲೇ ಇರುವಂಥದ್ದು. ಯಾರೂ ಇಲ್ಲ ಅಂತ ಕೆಲವರು ಫೀಲ್ ಮಾಡ್ತಾ ಇದ್ದಾರೆ, ನನ್ನ ಜೊತೆ ಫೀಲ್ ಮಾಡ್ತಾ ಇರುವಂಥವ್ರಿಗೆ ಈ ಸಂದೇಶ ಹೋಗಿರುತ್ತೆ. ಮತ್ತು ಮ್ಯಾನಿಫೆಸ್ಟೇಷನ್ನ ಮಾಡ್ಕೊಳ್ಳಿ, ತುಂಬ ಬೇಗ ವರ್ಕ್ ಆಗುತ್ತೆ. ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ನನಗೆ ಮ್ಯಾನಿಫೆಸ್ಟೇಷನ್ ಅಂದರೆ ಗೊತ್ತಿಲ್ಲ ಅಂತ ಕೆಲವರು ಹೇಳ್ತಾ ಇರ್ಬೋದು, ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ಇಲ್ಲಿ ಹೆಲ್ಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಿಮಗೋಸ್ಕರ. ಬಾಬಾ ಅವರು ಯಾವುದೋ ರೂಪದಲ್ಲಿ ಬಂದು ನಿಮಗೆ ಹೆಲ್ಪ್ ಮಾಡಲಿದ್ದಾರೆ. ನಿಮಗೆ ಮನಿ ಪ್ರಾಬ್ಲಮ್ ಇರ್ಬೋದು, ಅದು ಕೂಡ ಈ ವಾರದಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ವೆಯ್ಟ್ ಮಾಡ್ತಾ ಇದ್ದರೆ ಯಾರೋ ದೇವರ ರೂಪದಲ್ಲಿ, ಮನುಷ್ಯರ ರೂಪದಲ್ಲಿ ಬಂದು ನಿಮಗೆ ಹೆಲ್ಪ್ ಮಾಡಲಿದ್ದಾರೆ. ಮತ್ತು ಪ್ರೊಟೆಕ್ಟರ್ ಆಗಿ ನೀವು ಇರ್ತೀರ ಈ ವಾರದಲ್ಲಿ, ತುಂಬ ಪ್ರೊಟೆಕ್ಟ್ ಆಗಿ ಇರ್ತೀರ. ನಿಮ್ಮ ಫ್ಯಾಮಿಲಿಗೂ ಕೂಡ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಬಾಬಾನ ನಂಬಿ, ನಿಮ್ಮ ಗುರುಗಳನ್ನು ನಂಬಿದ್ದಲ್ಲಿ ಯಾವುದೇ ರೀತಿ ತೊಂದರೆಗಳು ಇಲ್ಲ. ಪ್ರೊಟೆಕ್ಟಲ್ಲಿ ಇರ್ತಾರೆ, ನಿಮ್ಮ ಜೀವನದಲ್ಲಿ ಪ್ರೊಟೆಕ್ಷನ್ ಆಗಿ ಇಟ್ಕೊಂಡಿರ್ತಾರೆ. ಬಾಬಾನ ನಂಬಿ ಫಸ್ಟು ಅಂತ ಬಂದಿರುವಂಥದ್ದು. ತುಂಬ ಕಾಂಪ್ಲಿಕೇಶನಲ್ಲಿ ಇರ್ಬೋದು ನಿಮ್ಮ ಪರಿಸ್ಥಿತಿ, ತುಂಬ ಸ್ಟ್ರೆಸ್ಸನ್ನು ಪಡ್ತಾ ಇರ್ಬೋದು, ತುಂಬ ಟೆನ್ಷನ್ ಮೂಡಲ್ಲಿ ಇರ್ಬೋದು, ನೀವು ತುಂಬ ನೋವಲ್ಲಿ ಇರುವಂಥ ಸಾಧ್ಯತೆಗಳು ಇದೆ. ಏನು ಬೇಡ, ಯಾರು ಬೇಡ, ನಾನು ಒಬ್ಬಂಟಿಯಾಗಿ ಇರ್ತೀನಿ ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು. ಸಾಕಾಗೋಗಿದೆ ನನ್ನ ಜೀವನ, ಒಂದನ್ನು ಸರಿ ಮಾಡೋದಕ್ಕೆ ಹೋದರೆ ಮತ್ತೊಂದು ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗ್ತಾ ಇದೆ, ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇರ್ಬೋದು. ತುಂಬ ಟ್ರಸ್ಟ್ ಮಾಡ್ತಾ ಇದ್ದೀರ, ತುಂಬ ಕಷ್ಟಪಡ್ತಾ ಇರುವಂಥದ್ದು, ನಿಮ್ಮ ಜೀವನದಲ್ಲಿ ತುಂಬ ಬ್ಯಾಲೆನ್ಸಿಂಗ್ ಆಗಿರುವಂಥದ್ದು
ಏನೇ ಮಾಡಿದ್ರೂ ಕೂಡ ತುಂಬ ಬ್ಯಾಲೆನ್ಸಿಂಗ್ ಮೂಡಲ್ಲಿ ಇದ್ದಾರೆ. ಆರೋಗ್ಯ ಸಮಸ್ಯೆಲೂ ಕೂಡ ತುಂಬ ಬ್ಯಾಲೆನ್ಸ್ ಮಾಡ್ತಾ ಇರ್ಬೋದು ನೀವು. ಮತ್ತು ತುಂಬ ಕಂಪ್ಯಾರಿಸಮ್ ಇದೆ, ಅದನ್ನು ತೆಗೆದಾಕಿ ಅಂತ ಬಂದಿರುವಂಥದ್ದು. ದುಡ್ಡಿನ ವಿಚಾರದಲ್ಲಿ ದಯವಿಟ್ಟು ಅವರು ನಾನು ಮೇಲೆ, ಅವರು ಕೆಳಗೆ ಅನ್ನೋ ರೀತಿಯಲ್ಲಿ ಕಂಪ್ಯಾರಿಸಮ್ ಬೇಡ. ಬೇರೆಯವ್ರಿಗೂ ಹೋಲಿಸ್ಕೊಂಡು ನೀವು ಮೇಲೆ ಬರ್ತೀನಿ ಅನ್ನೋದನ್ನು ಬಿಟ್ಬಿಡಿ. ನಿಮಗೆ ಎಷ್ಟು ಅನುಕೂಲ ಇದೆ ಅದರ ತಕ್ಕ ಮಟ್ಟಿಗೆ ನೀವು ಇರೋದಕ್ಕೆ ಟ್ರೈ ಮಾಡಿ. ಫೈನಾನ್ಷಿಯಲಿನೂ ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಯಾರನ್ನು ಕೂಡ ನಂಬೋದಕ್ಕೆ ಹೋಗಬೇಡಿ. ದಯವಿಟ್ಟು ಹುಷಾರಾಗೇ ಇರಿ. ನಿಮ್ಮ ಜೊತೆನೇ ಇರುವಂಥವ್ರು ನಿಮಗೆ ಮೋಸ ಮಾಡುವಂಥ ಸಾಧ್ಯತೆಗಳು ಇರ್ಬೋದು. ಮತ್ತು ಇಲ್ಲಿ ಒಂಟಿಯಾಗಿ ಇರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಜೀವನಕ್ಕೆ ಒಂದು ಸಡನ್ನಾಗಿ ಒಂದು ಚೇಂಜಸ್ ಬರೋದ್ರಲ್ಲಿ ಇದೆ, ಒಂದು ಏನೋ ಬದಲಾವಣೆ ಆಗೋದ್ರಲ್ಲಿದೆ. ಆರೋಗ್ಯದ ಕಡೆ ಗಮನನ ಕೊಡಿ. ಒಂದು ಸ್ಟಾರ್ ಆಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಕೆಲವ್ರಿಗೆ ಕಾಣ್ತಾ ಇರುವಂಥದ್ದು. ಕ್ರಿಯೇಟಿವಿಟಿ ಕಡೆ ಗಮನ ಕೊಡಿ. ಕ್ರಿಯೇಟಿವಿಟಿ ಗಮನ ಕೂಡ ಕೊಟ್ಟಿದ್ದಲ್ಲಿ ನಿಮಗೆ ಒಂದು ಸ್ಟ್ರಾಂಗ್ ಆಗಿ ನಿಮಗೆ ಏನೋ ಒಂದು ಸ್ಟಾರ್ ಆಗುವಂಥ ಸಾಧ್ಯತೆಗಳು ಇದೆ. ನಿಮ್ಮ ತಾಯಿ ಬಗ್ಗೆ ಯೋಚನೆ ಮಾಡಿ, ತಾಯಿಯ ಆರೋಗ್ಯದ ಕಡೆ ಗಮನನ ಕೊಡಿ. ಮತ್ತು ನಿಮ್ಮ ತಾಯಿ ಕಡೆಯಿಂದ ಏನೋ ಒಂದು ಪ್ರೇಯರ್ ಮುಖಾಂತರ ನಿಮಗೆ ಒಂದು ಸೊಲ್ಯೂಷನ್ ಸಿಗೋದ್ರಲ್ಲಿ ಇದೆ. ಆ ಪ್ರೇಯರಿಂದ ನಿಮಗೆ ಆಗುವಂಥ ಕೆಲಸಗಳು ಆಗೋದ್ರಲ್ಲಿ ಇದೆ ಅಂತ ಸಂದೇಶ ಸಿಗ್ತಾ ಇರುವಂಥದ್ದು. ನಿಮ್ಮ ಜೀವನಕ್ಕೆ ಏನೋ ಒಂದು ಬೆಳಕು ಬರ್ತಾ ಇದೆ. ಅದು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ, ಒಂದು ಕಲರ್ಫುಲ್ ರೀತಿಯಲ್ಲಿ, ಒಂದು ಒಳ್ಳೆ ರೀತಿಯಲ್ಲಿ ಒಂದು ಬೆಳವಣಿಗೆ ಆಗುವಂಥದ್ದು ಕಾಣಿಸ್ತಾ ಇರುವಂಥದ್ದು. ತುಂಬ ಸೋಂಬೇರಿತನ ಕೆಲವ್ರಿಗೆ ಇರ್ಬೋದು. ಕೆಲವ್ರಿಗೆ ಇಲ್ಲಿ ತುಂಬ ಸೋಂಬೇರಿತನ ಕಾಣಿಸ್ತಾ ಇರ್ಬೋದು. ಬಟ್ ಆದ್ರೂ ಕೂಡ ನಿಮಗೆ ಒಂದು ಲಕ್ ರೀತಿಯಲ್ಲಿ ಒಂದು ಅಬಾಂಡೆನೆಸ್ ಬರುವಂಥದ್ದು, ದುಡ್ಡು ಬರುವಂಥದ್ದು, ಫೈನಾನ್ಷಿಯಲಿ ಗ್ರೋತ್ ಕಾಣುವಂಥದ್ದು ಇದೆ. ಒಂದು ಸ್ವಲ್ಪ ಅಂದರೆ ಕೆಲವು ದಿನಗಳ ಅಮಾವಾಸ್ಯೆ ಹುಣ್ಣಿಮೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಏನೋ ಒಂದು ವಿಶಸ್ ಬಂದು ಹೋಗೋದ್ರಲ್ಲಿ ಇದೆ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು. ಓದೋದ್ರ ಕಡೆ ಗಮನನ ಕೊಡಿ. ದಯವಿಟ್ಟು ಇಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಸಂದೇಶ ಸಿಗ್ತಾ ಇರುವಂಥದ್ದು. ದುರಂಕಾರ ಪಡೋದಕ್ಕೆ ಹೋಗಬೇಡಿ. ಓದೋದ್ರ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದಲ್ಲಿ ಮುಂದಿನ ದಿನಗಳಲ್ಲಿ ತುಂಬ ಒಂದು ನಿಮ್ಮ ಜೀವನಕ್ಕೆ ಬದಲಾವಣೆಗಳು ಆಗುವಂಥದ್ದು ಇದೆ. ಮತ್ತು ನೀವು ಒಬ್ಬರು ರೆಬಲ್ಲಾಗಿ ಇರ್ತೀರಾ. ನೀವು ರೆಬಲ್ಲಾಗಿ ಇರಬೇಕು ಅಂತಲೇ ನೀವು ಥಿಂಕಿಂಗ್ ಮಾಡುವಂಥದ್ದು. ತುಂಬ ಸ್ಟ್ರಾಂಗ್ ಆಗಿ ಇರುವಂಥ ಪರ್ಸನ್ ಕೆಲವರು ಇದ್ದೀರಾ. ಇಲ್ಲಿ ತುಂಬ ಸಾಫ್ಟಾಗಿ ಇರುವಂಥವ್ರು ಇದ್ದೀರಾ. ತುಂಬ ಪೇಷನ್ಸ್ ಇರುವಂಥವ್ರು ಈ ರೀಡಿಂಗ್ನ ನೋಡ್ತಾ ಇರ್ಬೋದು. ಮೆಂಟಲಿ ಕನ್ಫ್ಯೂಷನ್ಸ್ ಇರ್ಬೋದು ನಿಮಗೆ, ಅವರು ಕೂಡ ಈ ರೀಡಿಂಗ್ನ ನೋಡ್ತಾ ಇರುವಂಥದ್ದು. ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಯಾರ ಮಾತನ್ನು ನೀವು ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ನೀವು ಹೋಗಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ನೀವು ಹೋಗ್ತಾ ಇರುವಂಥದ್ದು. ಬಟ್ ತುಂಬ ಯಶಸ್ಸು ಇದೆ. ನಿಮಗೆ ಒಂದು ಒಳ್ಳೆ ಗೌರವ ಕೂಡ ಇದೆ. ಬಟ್ ಆದ್ರೂ ಕೂಡ ನೀವು ಇಲ್ಲಿ ಯಾರ ಮಾತು ಕೇಳೋದಕ್ಕೆ ರೆಡಿ ಇಲ್ಲ. ನಾವು ಕರೆಕ್ಟಾಗಿ ತಿಳ್ಕೊಂಡಿದ್ದೀವಿ, ನಾವು ಏನು ಮಾಡಬೇಕು ಅಂತ ನಮಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಇದ್ದೀರಾ. ನೀವು ತುಂಬ ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಂತ ಟ್ರೈ ಮಾಡ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ. ಏಂಜಲ್ ಕಡೆಯಿಂದ ಏನು ಗೈಡೆನ್ಸ್ ಸಿಗ್ತಾ ಇದೆ. ಏಂಜಲ್ಸ್ ಪ್ಲೀಸ್. ಲುಕ್ ಫಾರ್ ಸಿಂಗ್. ಲುಕ್ ಫಾರ್ ಸಿಂಗ್ ಇದೆ. ನೀವೇನು ಡಿಸಿಷನ್ನ ತಗೋಬೇಕು ಅದನ್ನು ಕರೆಕ್ಟಾಗಿ ತಗೊಳ್ಳಿ. ನೀವು ಏನು ಮಾಡ್ತಾ ಇದ್ದೀರಾ ಅದ್ರ ಕಡೆ ಗಮನನ ಕೊಡಿ. ನೀವು ತಗೊಳ್ಳುವಂಥ ನಿರ್ಧಾರದಿಂದ ಮುಂದಿನ ನಿಮ್ಮ ಜೀವನ ಬದಲಾವಣೆ ಆಗೋದ್ರಲ್ಲಿ ಇದೆ. ದಯವಿಟ್ಟು ನಿಮಗೆ ಕನ್ಫ್ಯೂಷನ್ಸ್ ಇದೆ, ಭಯ ಆಗ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂದರೆ ಒಂದು ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡಿದ ನಂತರ ನಿಮಗೆ ಒಂದು ಆನ್ಸರ್ ಸಿಗೋದ್ರಲ್ಲಿ ಇದೆ. ಅದಾದ ನಂತರ ನೀವು ಒಂದು ಪೀಸ್ಫುಲ್ಲಾಗಿರುವಂಥ ಸೊಲ್ಯೂಷನ್ ನಿಮಗೆ ಸಿಗುತ್ತೆ. ಅದನ್ನು ಮುಂದುವರಿಸ್ಕೊಂಡು ಹೋಗಿದ್ದಲ್ಲಿ
ತುಂಬ ಒಂದು ಒಳ್ಳೆ ರೀತಿಯ ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ. ಒಂದು ಒಳ್ಳೆ ರೀತಿಯ ಆಪರ್ಚುನಿಟಿಗಳು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ. ದಯವಿಟ್ಟು ಏನು ಯೋಚನೆ ಮಾಡ್ತಾ ಇದ್ದೀರಾ ಅದ್ರ ಕಡೆ ಗಮನನ ಕೊಡಿ, ಅದನ್ನು ಮಾಡಿ. ಮತ್ತು ಹೆಲ್ತ್ ಕಡೆ ಗಮನನ ಕೊಡಿ. ಈ ವಾರದಲ್ಲಿ ಹೆಲ್ತ್ ಕಡೆ ಒಂದು ಸ್ವಲ್ಪ ಮಟ್ಟಿಗೆ ಏರುಪೇರು ಆಗುವಂಥ ಸಾಧ್ಯತೆಗಳು ಇದೆ. ದಯವಿಟ್ಟು ಅದ್ರ ಕಡೆ ಗಮನನ ಕೊಡಿ ಅಂತ ಬಂದಿರುವಂಥದ್ದು. ಯೂನಿಕಾರ್ನ್ ಕಡೆಯಿಂದ ಏನು ಗೈಡೆನ್ಸ್, ಯಾವ ಆಶೀರ್ವಾದ ನಿಮಗೆ ಸಿಗ್ತಾ ಇದೆ ಅಂತ ನೋಡೋಣ. ಎಲ್ಲೋ ಇಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲೋ ಟ್ರಾವೆಲಿಂಗ್ ಮಾಡುವಂಥ ಸಾಧ್ಯತೆಗಳು ಇದೆ. ದಯವಿಟ್ಟು ಹುಷಾರಾಗಿ ಟ್ರಾವೆಲಿಂಗ್ ಮಾಡಿ ಅಂತ ಒಂದು ಸಂದೇಶ ಸಿಗ್ತಾ ಇರುವಂಥದ್ದು. ಆ ಟ್ರಾವೆಲಿಂಗಲ್ಲಿ ದೇವರ ಪ್ರಾರ್ಥನೆ ಇರಲಿ. ನೀವು ಹೋಗ್ತಾ ಇರುವಂಥ ದಾರಿ ಸರಿಯಾಗಿದೆಯಾ ಅಂತ ಫಸ್ಟು ತಿಳ್ಕೊಳ್ಳಿ. ಹೋಗ್ತಾ ಇರುವಂಥ ಜಾಗ ಸರಿ ಇದೆಯಾ ಅಂತ ಫಸ್ಟು ತಿಳ್ಕೊಳ್ಳಿ. ಅದೆಲ್ಲ ತಿಳ್ಕೊಂಡು ಮುಂದುವರಿರಿ ಈ ಟ್ರಾವೆಲಿಂಗ್ನ ಅಂತಲೂ ಕೂಡ ಇಲ್ಲಿ ಬಂದಿರುವಂಥದ್ದು. ಈ ವಾರದಲ್ಲಿ ನೀವು ಏನಾದರೂ ಕ್ವೆಶನ್ಸ್ ಇದ್ದರೆ, ಈ ಕೆಲಸ ಆಗುತ್ತಾ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಪ್ರೇಯರ್ ಮಾಡ್ಕೊಳ್ಳಿ. ಈ ಕೆಲಸ ಈ ವಾರದಲ್ಲಿ ಆಗುತ್ತಾ ಅಂತ. ನೋ ಅಂತ ಬಂದಿರುವಂಥದ್ದು. ನಂಬರ್ 2 ಕ್ವೆಶನ್ಸ್ನ ಪ್ರೇಯರ್ ಮಾಡ್ಕೊಳ್ಳಿ. ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಂಬರ್ 2 ಕ್ವೆಶನ್ಸ್ಗೆ ಎಸ್ ಆರ್ ನೋ ಪ್ಲೀಸ್ ಏಂಜಲ್ ಆನ್ಸರ್. ನಂಬರ್ 2 ಕ್ವೆಶನ್ಸ್. ಡೌಟ್ ಅಂತ ಬಂದಿರುವಂಥದ್ದು. ಫಸ್ಟ್ ಎಸ್ ಅಂತ ಬಂದಿದೆ, ಮತ್ತು ನೀವು ಬೇರೆ ಕ್ವಶನ್ಸ್ನ ಚೇಂಜ್ ಮಾಡಿಕೊಂಡ್ರಿ ಅಂತಲೂ ಕೆಲವರು ಅನ್ನಿಸ್ತಿದೆ. ಹಾಗಾಗಿ ಪಾಸಿಬ್ಲಿ ವೆಯ್ಟ್ ಮಾಡಿ, ಆಗುವಂಥ ಚಾನ್ಸಸ್ ಇದೆ ಅಂತ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಯಾರೆಲ್ಲ ಕೇಳಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.